ಆರ್ಸಿಬಿ ಫೈನಲ್ ಪಂದ್ಯಕ್ಕೂ ಮುನ್ನ ವಿರಾಟ್ ಕೊಹ್ಲಿಗೆ ಬಿಗ್ ಶಾಕ್ ಎದುರಾಗಿದೆ. ಕೊಹ್ಲಿ ಮಾಲೀಕತ್ವದ ಬೆಂಗಳೂರು ಪಬ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಂಗಳವಾರ ಮ್ಯಾಚ್ ಇದೆ. ಪಂಜಾಬ್ ಕಿಂಗ್ಸ್ ಜೊತೆ ಆರ್ಸಿಬಿ ರಣ ರೋಚಕ ಫೈನಲ್ ಹಣಾಹಣಿ. ಆದರೆ ಅದಕ್ಕಿಂತ ಮುನ್ನ ಕೊಹ್ಲಿಗೆ ಶಾಕ್ ಒಂದು ಎದುರಾಗಿದೆ. ಅವರ ಮಾಲೀಕತ್ವದ ಒಂದು ಪಬ್ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ 18 ಕಮ್ಯೂನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಪ್ರತ್ಯೇಕ ಸ್ಥಳ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಪಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಪಬ್ ಮತ್ತು ರೆಸ್ಟೋರೆಂಟ್ ಮ್ಯಾನೇಜರ್ ಹಾಗೆ ಸಿಬ್ಬಂದಿ ವಿರುದ್ಧ ಕೇಸ್ ಆಗಿದೆ. ಮೇ 29ರಂದು ರೇಡ್ ಮಾಡಿದ್ರು ಪೊಲೀಸರು. ಅವಾಗ NCR ಕೂಡ ಮಾಡಿಕೊಂಡಿದ್ರು. ಕೋರ್ಟ್ ಅನುಮತಿಯನ್ನು ಪಡೆದು ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ನೋಡಿ, ಕೆಲವು ನೀತಿ ನಿಯಮಗಳು ಇರ್ತವೆ, ಬೇಕಾಬಿಟ್ಟಿಯಾಗಿ ನಡೆಸೋದಲ್ಲ. ಈಗ ವಿರಾಟ್ ಕೊಹ್ಲಿ ಮಾಲೀಕರು ಇದಕ್ಕೆ, ಈ ಪಬ್ಗೆ. ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಅಲ್ಲಿನ ಸಿಬ್ಬಂದಿ ಏನಿದ್ದಾರೆ, ಮ್ಯಾನೇಜರ್ ಇದ್ದಾರಲ್ಲ, ಅವರು ಫಾಲೋ ಮಾಡ್ತಾ ಇರಲಿಲ್ಲ. ಹಾಗಾಗಿ ಕೊಟ್ಪಾ ಕಾಯ್ದೆಯಡಿ ಕೇಸ್ ಮಾಡಿದ್ದಾರೆ. ಪಬ್ ಮತ್ತು ರೆಸ್ಟೋರೆಂಟ್ ಅದು, ಅಲ್ಲಿ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ಧ ದೂರು ಅಂದರೆ ಎಫ್ಐಆರ್ ಮಾಡಿದ್ದಾರೆ. ಬೆಂಗಳೂರಿನ 18 ಕಮ್ಯೂನ್ ಹೆಸರಿದ್ರದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿ ಪ್ರತ್ಯೇಕವಾಗಿ ಸ್ಥಳವನ್ನು ಮೀಸಲಿಟ್ಟಿರಲಿಲ್ಲ ಅನ್ನುವಂಥ ಒಂದು ಕಾರಣ. ಅಂದರೆ ಸಿಗರೇಟ್ ಸೇದೋಕ್ಕೆ ಪ್ರತ್ಯೇಕವಾಗಿ ಒಂದು ವಿಂಗ್ ಅಂತ ಮಾಡಿರ್ತಾರೆ ಈ ಕೆಲ ಪಬ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ. ಇಲ್ಲಿ ಬೇಕಾಬಿಟ್ಟಿಯಾಗಿ ಎಲ್ಲಿ ಬೇಕಾದಲ್ಲಿ ಕೂತ್ಕೊಂಡು ಸಿಗರೇಟನ್ನು ಸೇದಬಹುದು. ಹಾಗಾಗಿ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಗಳಿದ್ವು. ಬಹಳ ಭವ್ಯವಾಗಿರುವಂತಹ ಒಂದು ಪಬ್ ಆ್ಯಂಡ್ ರೆಸ್ಟೋರೆಂಟ್ ಆಗಿದೆ ಇದು. ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿ ಹೆಚ್ಚಿನ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಹಲವು ಬಾರಿ ವಾರ್ನ್ ಕೊಟ್ಟರೂ ಕೂಡ ಇಲ್ಲಿನ ಮ್ಯಾನೇಜರ್ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಕೇಳಿರಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ವಿರಾಟ್ ಕೊಹ್ಲಿ ಈಗ ಸದ್ಯಕ್ಕೆ ಫೈನಲ್ ಹಣಾಹಣಿಗೆ ಬ್ಯುಸಿ ಆಗಿದ್ದಾರೆ. ಅದರ ನಡುವೆನೇ ಈಗ ಮತ್ತೊಂದು ಟೆನ್ಷನ್ ಅವರಿಗೆ. ಅವರ ಮಾಲೀಕತ್ವದ 18 ಕಮ್ಯೂನ್ ಅನ್ನುವಂತಹ ಭಾಳ ದೊಡ್ಡ ಪಬ್ ಮತ್ತು ರೆಸ್ಟೋರೆಂಟ್ ಆಗಿದೆ. ಈಗ ಅಲ್ಲಿಗೆ ಬರುವಂತಹ ಗ್ರಾಹಕರು ಕೂಡ ಇದರ ಬಗ್ಗೆ ಕೆಲವು ಸರಿ ಆಕ್ಷೇಪಗಳನ್ನು ಹೊರಹಾಕಿದ್ರು. ಯಾಕಂದರೆ ಕೆಲವು ಫ್ಯಾಮಿಲಿ ಜೊತೆಗೆ ಬರ್ತಾಯಿದ್ರು, ಊಟಕ್ಕೆ ಅಂತ ಬರ್ತಾಯಿದ್ರು, ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ರು. ಆ ಟೈಮ್ನಲ್ಲಿ ಸಿಗರೇಟು ಎಲ್ಲಿ ಕೂತಿರ್ತಾರೋ ಅಲ್ಲೇ ಸಿಗರೇಟ್ಗಳನ್ನು ಸೇದುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇತ್ತು. ಪ್ರತ್ಯೇಕವಾಗಿ ಧೂಮಪಾನಕ್ಕೆ ಅಂತ ಸ್ಥಳವನ್ನು ಮೀಸಲಿಟ್ಟಿಲ್ಲ ಅಲ್ಲಿನ ಸಿಬ್ಬಂದಿ. ವಿರಾಟ್ ಕೊಹ್ಲಿ ಅವರು ಮಾಲೀಕರಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಬಿಡೋಕ್ಕಾಗತ್ತಾ? ಯಾರೇ ಆದರೆ ಯಾರೇ ಆಗಿರ್ಬೋದು ಮಾಲೀಕರು. ಅದು ಕೋಟ್ಯಾಧಿಪತಿ ಆಗಿರಲಿ, ಕ್ರಿಕೆಟ್ ಆಟಗಾರ ಆಗಿರಲಿ, ಅಥವಾ ರಾಜಕಾರಣಿ ಆಗಿರಲಿ, ಕಾನೂನು ಅಲ್ಲಿ ಎಲ್ಲರಿಗೂ ಒಂದೇ ಅಲ್ವಾ? ಹಾಗಾಗಿ ನಿಯಮಗಳನ್ನು ಅಲ್ಲಿನ ಸಿಬ್ಬಂದಿ, ಮ್ಯಾನೇಜರ್ ಅವರು ಪಾಲನೆ ಮಾಡಬೇಕಾಗಿತ್ತು. ವಿರಾಟ್ ಕೊಹ್ಲಿ ಅವರ ಗಮನಕ್ಕೆ ಈ ವಿಚಾರ ಹೋಗಿದೆಯಾ ಇಲ್ವಾ? ಸಹಜವಾಗೇ ಹೋಗಿರುತ್ತೆ. ಮಾಲೀಕರು ಅಂದ ಮೇಲೆ ಅದನ್ನು ಅವರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ನೋಡಿ, ಕೊಹ್ಲಿ ಮಾಲೀಕತ್ವದ ಪಬ್ ಮತ್ತು ರೆಸ್ಟೋರೆಂಟ್ ಇದು ಅಂಥೇಳಿ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಧೂಮಪಾನಕ್ಕೆ ಸಪ್ರೇಟ್ ಆದಂಥ ಒಂದು ವಿಂಗ್ ಮಾಡಿರಲಿಲ್ಲ ಅವರು, ಅಥವಾ ಸ್ಥಳಾವಕಾಶ ಕೂಡ ಅಲ್ಲಿ ನಿಗದಿ ಮಾಡಿರಲಿಲ್ಲ, ಮೀಸಲಿಟ್ಟಿರಲಿಲ್ಲ. ಹಾಗಾಗಿನೇ ಈಗ ಕೋಪ್ಟಾ ಕಾಯ್ದೆಯಡಿ ಆ ಪಬ್ ಮತ್ತು ರೆಸ್ಟೋರೆಂಟ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಅನ್ನು ಮಾಡಿದ್ದಾರೆ. ಮೊದಲು NCR ಮಾಡಿದ್ರು, ಅದಾದಮೇಲೆ ಕೋರ್ಟ್ ಅನುಮತಿ ತೆಗೆದುಕೊಳ್ಬೇಕಾಗಿತ್ತು. ಅಂದರೆ NCR ಆರಂಭದಲ್ಲಿ ಮಾಡ್ತಾರೆ, ಅದಾದಮೇಲೆ ಅಧಿಕೃತವಾಗಿ ಎಫ್ಐಆರ್ ಮಾಡೋದಿರುತ್ತೆ ಪ್ರಕ್ರಿಯೆಗಳು. ನೋಡ್ಬೇಕೀಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಯಾವ ರೀತಿ ಮುಂದಿನ ತನಿಖೆ ಇರುತ್ತೆ ಅಂತೇಳಿ. ಈಗ ಮಾಲೀಕರು ಅಲ್ಲಿರೋದ್ರಿಂದಾಗಿ ಸಹಜವಾಗಿ ಬೆಂಗಳೂರಿನಲ್ಲಿ ಇರೋದಿಲ್ಲ ಕೊಹ್ಲಿ ಅವರು. ಆಗಾಗ ಭೇಟಿ ಕೊಡ್ಬೋದೇನೋ, ನಮ್ಗೆ ಗೊತ್ತಿಲ್ಲ. ಆದರೆ ಅವರ ಮೇಲೆ ಏನಾದರೂ ಇದು ಎಫೆಕ್ಟ್ ಆಗುತ್ತಾ ನೋಡಬೇಕು. ವಿರಾಟ್ ಕೊಹ್ಲಿ ಇದರ ಬಗ್ಗೆ ಯಾವ ಸೂಚನೆಗಳನ್ನು ಅವ್ರ ಸಿಬ್ಬಂದಿಗೆ ಮತ್ತು ಮ್ಯಾನೇಜರ್ಗೆ ಕೊಡ್ತಾರೆ ಅಂಥೇಳಿ. ಸದ್ಯಕ್ಕಂತೂ ಅವರು ಪ್ರಾಕ್ಟೀಸ್ ಮಾಡೋ
ಬ್ಯುಸಿಯಲ್ಲಿದ್ದಾರೆ, ಸಾಕಷ್ಟು ಒತ್ತಡದಲ್ಲಿ ಇದ್ದೇ ಇರ್ತಾರೆ. ಈಗ ಫೈನಲ್ ಮ್ಯಾಚ್ ಅಂತ ಹೇಳಿದ್ರೆ ಆ ಸಿಬ್ಬಂದಿ ಮತ್ತು ಅಲ್ಲಿನ ಮ್ಯಾನೇಜರು ಅವರ ಆಪ್ತರೇನು ಇಲ್ಲಿ ನಡೆಸ್ತಾ ಇದ್ದಾರೆ, ಅವರು ಅವ್ರ ಗಮನಕ್ಕೆ ತಂದಿರಬಹುದು.